ಎಲ್ಲರಿಗೂ ನಮಸ್ಕಾರ. ಶಶಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಅಗತ್ಯರ್ ಮತ್ತೆ ಅವರ ಅಷ್ಟಾದಶ ಮಹಾಸಿದ್ಧಿಗಳು. ಅಗತ್ಯ ಮುನಿ 18 ಸಿದ್ಧ ಮುನಿಗಳಿಗೆ ಗುರುವಾಗಿದ್ದು ಹೇಗೆ? ಅಗತ್ಯ ಮುನಿಗೆ ಗುರು ಯಾರು? ಅಷ್ಟಾದಶ ಸಿದ್ಧಿಗಳಂದ್ರೆ ಏನು ಮತ್ತು ಅದು ಯಾವುದಕ್ಕೆ ಪ್ರಯೋಗಿಸಬೇಕು? ನಿಜವಾಗಲೂ ಅಗತ್ಯ ಮುನಿಗಳು 13 ಮಿಲಿಯನ್ ಪ್ಲಸ್ ಇಯರ್ಸ್ ಬದುಕಿದ್ರು. ಸೊ ಇದಕ್ಕಾಗಿರೋ ಪ್ರೂಫ್ ಏನು? ಹಾಗಿದ್ರೆ ಇವತ್ತಿಗೆ ಅಗತ್ಯ ಮುನಿ ಎಲ್ಲಿದ್ದಾರೆ? ಸೊ ಇದೆಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋಲಿ ಕವರ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅಗತ್ಯ ಮುನಿಗಳ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಇನ್ನೂ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಬರುತ್ತೆ. ಇದೆಲ್ಲ ವಿಡಿಯೋಸು ನಿಮಗೆ ತಲುಪಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಲ್ಲಿ ನೋಟಿಫಿಕೇಶನ್ ಅಂತ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟಿರುತ್ತೆ. ನಮ್ದು ಎಲ್ಲ ಥರದ ವಿಡಿಯೋ ನೋಟಿಫಿಕೇಶನ್, ಸೊ ಶಾರ್ಟ್ಸ್ ವಿಡಿಯೋ, ಲಾಂಗ್ ವಿಡಿಯೋ, ಎಲ್ಲ ಥರದ ವೀಡಿಯೋಸ್ ಇಮಿಡಿಯೇಟ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ಬನ್ನಿ ಕಂಟೆಂಟ್ ಒಳಗೆ ಹೋಗೋಣ. ಪ್ರಪಂಚದಲ್ಲಿ ದ ಮೇಜರ್ ಅಂತ ನೋಡಿದ್ರೆ 18 ಸಿದ್ಧ ಮುನಿಗಳ್ತ ಫಸ್ಟ್ ಆಗಿರ್ತಾರೆ. ಈ 18 ಸಿದ್ಧ ಮುನಿಗಳಿಗೆ ಫಸ್ಟ್ ಅಂತ ನೋಡಿದ್ರೆ ಅಗತ್ಯ ಮಹಾಮುನಿ. ಅಗತ್ಯ ಮಹಾಮುನಿ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ಅವರು ಒಂದು ಕುಂಭ ಯೋನಿಯಲ್ಲಿ ಅವತರಿಸಿದ್ರು. ಸೊ ಇವರು ಅವತರಿಸ್ಬೇಕಾದ್ರೇನೆ ಇವರು ಜ್ಞಾನಿಯಾಗಿದ್ರು. ಸೊ ಈಸ್ ಬಾರ್ನ್ ಆಸ್ ಎ ಸೈಂಟ್. ಇವ್ರಿಗೆ ಶಿವ ಮತ್ತೆ ಮುರುಗನ್ ಹಂಗಂದ್ರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಇವ್ರಿಗೆ ತಮಿಳನ್ನು ಉಪದೇಶ ಮಾಡಿ, ತಮಿಳ್ ಬಗ್ಗೆ ಪ್ರಾಮುಖ್ಯತೆಯನ್ನು ಹೇಳಿ, ಮತ್ತೆ ಇದೆಲ್ಲ ತರದ ಜ್ಞಾನವನ್ನು ಅವ್ರಿಗೆ ಬೋಧಿಸ್ತಾರೆ. ಆ ಜ್ಞಾನ ಎಲ್ಲಾನು ಕ್ಯಾರಿ ಮಾಡ್ಕೊಂಡು ಅವರು ಇಲ್ಲಿಗೆ ಟ್ರಾವೆಲ್ ಮಾಡ್ತಾರೆ. ಒಂದೊಂದು ವಿಷಯಗಳನ್ನು, ಭೂಮಿಯನ್ನು ಕಾಪಾಡೋದಕ್ಕೆ ಒಂದೊಂದಾಗಿ ಅವರು ಪರ್ಫಾರ್ಮ್ ಸಮ್ ಆಕ್ಟ್ಸ್. ಅವರು ಯಾವ್ಯಾವ ತರ ಸಿದ್ಧಿಗಳನ್ನು ಅವ್ರು ಪ್ರಯೋಗಿಸಿದ್ರು ಮತ್ತೆ ಅದು ಏನೇನಕ್ಕೆ ಪ್ರಯೋಗಿಸ್ತಾರೆ ಅನ್ನೋದನ್ನ ಸೊ ಇವಾಗ ನಾನು ಕ್ಲೀನಾಗಿ ಒಂದೊಂದಾಗಿ ಡೀಟೇಲ್ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಬಂದು ಅನಿಮಾ ಅಂದ್ರೆ ಬಿಕಮಿಂಗ್ ದ ಸೈಜ್ ಆಫ್ ಅನ್ ಆಟಮ್. ಸೊ ನೆಕ್ಸ್ಟ್ ಬಂದು ಮಹಿಮಾ. ಸೊ ಮಹಿಮಾ ಅಂದ್ರೆ ಸೊ ಬಿಕಮಿಂಗ್ ಎನ್ ಇನ್ಫಿನಿಟ್ ಸೈಜ್. ಹಂಗಂದ್ರೆ ಅವ್ರು ಯಾವ ಎತ್ತರದವರೆಗೂ ಬೇಕಾದ್ರೂ ಅವರು ಬೆಳಿಬಹುದು. ಸೊ ಈ ಒಂದು ಸೈಜ್ ನ ಬಂದು ಅವರು ವಿಂಧ್ಯ ಮಳೆನ ಅವ್ರು ಚಿಕ್ಕದ್ ಮಾಡೋದಕ್ಕಾಗಿರ್ಲಿ, ಇಲ್ಲ ಸಮುದ್ರ ನೀರನ್ನು ಅವರು ಕುಡಿಯೋದಕ್ಕಾಗಿರ್ಲಿ, ಸೊ ಇದೆಲ್ಲ ತರ ಆಕ್ಟ್ಗೆ ಅವರನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಗರಿಮಾ ಸಿದ್ಧಿ ಅನ್ನೋದು ಭೂಮಿನ ಸಮತೋಲೆಯನ್ನು ಕಾಪಾಡಲು, ಅಂದ್ರೆ ಶಿವನ ಕಲ್ಯಾಣ ನಡಿಬೇಕಾದ್ರೆ ಭೂಮಿ ಒಂದ್ ಸೈಡ್ ಎದ್ದಿರುತ್ತೆ. ಆ ಒಂದು ವೆಯ್ಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇವರು ಇಲ್ಲಿ ಬಂದು ಅವರ ಇನ್ಫಿನಿಟ್ ವೆಯ್ಟ್ ನ ಅವರು ಕ್ರಿಯೇಟ್ ಮಾಡಿ ಭೂಮಿನ ಒಂದ್ ಲೆವೆಲ್ಗೆ ನಾರ್ಮಲೈಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಪ್ರಾಪ್ತಿ. ಹಂಗಂದ್ರೆ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದ್ರೂ ಅನ್ಕೊಂಡಿದ ತಕ್ಷಣ ಟ್ರಾವೆಲ್ ಮಾಡ್ಬೋದು. ಮತ್ತೆ ಪ್ರಾಣಿ ಪಕ್ಷಿಗಳದ್ದು ಮಾತನ್ನು ಅವರು ಕೇಳಿಸ್ಕೋಬಹುದು. ಇದನ್ನ ಪ್ರಾಪ್ತಿ ಅನ್ನೋ ಒಂದು ಸಿದ್ಧಿನ ಹೇಳ್ತಾರೆ. ಪ್ರಕಾವ್ಯ. ಸೊ ಪ್ರಕಾವ್ಯ ಅಂದ್ರೆ ಅವರ ಆಸೆಗಳನ್ನು ನೆರವೇರಿಸ್ಕೊಳ್ಳೋದು. ಹಂಗಂದ್ರೆ ಅವ್ರಿಗೆ ಹಸಿವಾಗಿರ್ಲಿ, ಇಲ್ಲಾಂದ್ರೆ ದಾಹ ಆಗಿರ್ಲಿ, ಸೊ ಮತ್ತೆ ನೀರೊಳಗೆ ಧ್ಯಾನ ಮಾಡೋದಾಗಿರ್ಲಿ, ಸೊ ಇದೆಲ್ಲ ತರದ್ರನ್ನು ಅವರು ಕಂಟ್ರೋಲ್ ಮಾಡಬಹುದು. ಅವ್ರ ಆಸೆಗಳನ್ನ ನೆರವೇರಿಸ್ಕೋಬಹುದು. ಅಬಿಲಿಟಿ ಟು ಫುಲ್ಫಿಲ್ ದೇರ್ ವಿಶಸ್. ಇಸಿತ್ವ ಹಂಗಂದ್ರೆ ಕಂಟ್ರೋಲಿಂಗ್ ದ ನೇಚರ್ ಅಂಡ್ 5 ಎಲಿಮೆಂಟ್ಸ್. ಅಂದ್ರೆ ಪಂಚಭೂತಗಳನ್ನು ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ಒಂದು ಸಿದ್ಧಿಗಳನ್ನು ಅವರು ಕಲ್ತ್ಕೊಂಡಿದ್ರು. ವಸಿತ್ವ. ಸೊ ವಸಿತ್ವ ಅಂದ್ರೆ ಇನ್ಫ್ಲೂಯೆನ್ಸಿಂಗ್ ದ ಲಿವಿಂಗ್ ಆರ್ಗಾನಿಸಮ್, ಕಮಾಂಡಿಂಗ್ ಅಂಡ್ ಇನ್ಫ್ಲೂಯೆನ್ಸಿಂಗ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಯಾವುದೇ ತರ 1 ಸೆನ್ಸ್, 2 ಸೆನ್ಸ್, 3 ಸೆನ್ಸ್, 4 ಸೆನ್ಸ್ ಆರ್ 5 ಸೆನ್ಸ್. ಸೊ ಯಾವುದೇ ತರ ಸೆನ್ಸಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಆಗಿರಲಿ, ಎಲ್ಲಾದ್ರೂ ಅವರು ಕಮಾಂಡ್ ಮತ್ತೆ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅದ್ರಿಗೆ. ಸೊ ನೆಕ್ಸ್ಟ್ ಬಂದು ಲಕಿಮಾ ಅಂದ್ರೆ ಬಾಡಿನ ಗಾಳಿ ಸ್ಪೀಡಲ್ಲಿ ತಗೊಂಡು ಹೋಗೋದು. ಸೊ ಟ್ರಾವೆಲಿಂಗ್ ಇನ್ ದ ಫೋರ್ಸ್ ಆಫ್ ಎನ್ ಏರ್. ಅಂದ್ರೆ ಏರ್ ಎಷ್ಟು ಸ್ಪೀಡಾಗಿ ಚಲಿಸುತ್ತೋ ಅದೇ ಸ್ಪೀಡಲ್ಲಿ ಬಾಡಿ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಥರ ಒಂದು ಸಿದ್ಧಿ ಕೂಡ ಇವರು ಪ್ರಾಕ್ಟೀಸ್ ಮಾಡಿದ್ರು. ನೆಕ್ಸ್ಟ್ ಬಂದು ದಸ ಸಿದ್ಧಿಗಳು ಯಾವ್ದು ಅಂತ ನೋಡೋಣ. ಸೊ ಇವಾಗ ಒಂದು ದಸ ಸಿದ್ಧಿಗಳ ಬಗ್ಗೆ ನೋಡೋಣ. ಸೊ ದಸ ಸಿದ್ಧಿಗಳಲ್ಲಿ ಫಸ್ಟ್ ಒನ್ ಅನುರ್ಮಿಮತ್ವಂ ಅಂದ್ರೆ ಹಸಿವು, ದಾಹ, ಇಲ್ಲಾಂದ್ರೆ ಅವ್ರಿಗೆ ದೈಹಿಕದ ಏನೇ ತರ ತೊಂದರೆ ಇಲ್ಲ, ಆರೋಗ್ಯದಾಗಿರ್ಲಿ ಏನೇ ಆಗಿರೂ ರಿಕವರ್ ಮಾಡ್ಕೊಳ್ಳೋ ಒಂದು ಶಕ್ತಿ ಈ ಒಂದು ಅನುರ್ಮಿಮತ್ವಂ ಅನ್ನೋ ಒಂದು ಸಿದ್ಧಿಗಿದೆ. ದೂರದರ್ಶನಂ ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಸಂಘಟನೆ ಇಲ್ಲ ಘಟನೆ ನಡೆದ್ರು ಅವರ ದಿವ್ಯ ದೃಷ್ಟಿಯಿಂದ ಅದನ್ನ ನೋಡಿ ಅದನ್ನ ಅನಲೈಸ್ ಮಾಡ್ಬೋದು ಅಂತ ವಿಜುವಲೈಸ್ ಮಾಡ್ಬೋದು. ಈ ದೂರದರ್ಶನಂ ಅನ್ನೋ ಒಂದು ಸಿದ್ಧಿ ಮಹಾಭಾರತದಲ್ಲಿ ಕೂಡ ನಾವು ಕಂಡು ಬರ್ಬೋದು. ಹೇಗೆ ಅಂದ್ರೆ ವಿದುನವ್ರಿಗೆ ಧೃತರಾಷ್ಟ್ರಂಗೆ ಕಣ್ಣು ಕಾಣದ ಕಾರಣದಿಂದ
ಸೊ ಕೃಷ್ಣ ಅವರಿಗೆ ಲೈಕ್ ಈ ಒಂದು ಸಿದ್ಧಿನ ಅವ್ರಿಗೆ ಕೊಡ್ತಾರೆ. ಅವರು ಅರಮನೆಯಲ್ಲಿ ಇದ್ಕೊಂಡೇನೆ ಯುದ್ಧ ಭೂಮಿಲಿ ಏನೇನ್ ನಡೆಯುತ್ತೆ ಅಂತ ಅವರು ಅರಮನೆ ಕೂತ್ಕೊಂಡೇನೆ ಎಲ್ಲಾನು ಅವ್ರಿಗೆ ಹೇಳ್ತಾ ಇರ್ತಾರೆ. ಮೂರನೇದು ಬಂದು ಮನೋಜನ. ಮನೋಜನ ಅಂದ್ರೆ ಅವರ ಆಲೋಚನೆಯ ಯಾವ ಸ್ಪೀಡಲ್ಲಿ ಒಂದು ಓಡುತ್ತೋ ಆ ಒಂದು ಸ್ಪೀಡಲ್ಲಿ ಬಾಡಿಯನ್ನು ಚಲಿಸುವ ಶಕ್ತಿ. ಕಾಮರೂಪಂ, ಅವರ ಇಚ್ಛೆಯಂತೆ ಯಾವುದೇ ಥರ ರೂಪವನ್ನು ಅವರು ಬದಲಾಯಿಸ್ಬೋದು. ಅವರು ಯಾವುದೇ ಥರದ ಒಂದು ಬಾಡಿನ ಕೂಡ ಅವರ ಶೇಪ್ ಆ್ಯಂಡ್ ಸೈಜ್ ಆ್ಯಂಡ್ ಲುಕ್ಸ್ನ ಅವರು ಚೇಂಜ್ ಮಾಡ್ಕೋಬೋದು. ಪರಕಾಯ ಪ್ರವೇಶಂ. ಪರಕಾಯ ಪ್ರವೇಶಂ ಅಂದರೆ ಸೊ ಟ್ರಾನ್ಸ್ಫರಿಂಗ್ ದ ಸೋಲ್ ಟು ಅನದರ್ ಬಾಡಿ, ಅಂದರೆ ಅವರ ಜೀವಾತ್ಮದಿಂದ ಬೇರೆ ಒಂದು ಲೈಕ್ ಬಾಡಿಗೆ ಅವರು ಟ್ರಾನ್ಸ್ಫರ್ ಆಗೋದು. ಸೊ ಇದನ್ನ ಪರಕಾಯ ಪ್ರವೇಶಂ ಅಂತಾರೆ. ಪರ ಅಂದರೆ ಡಿಫ್ರೆಂಟ್ ಅಂದರೆ ಆಪೋಸಿಟ್, ಕಾಯ ಅಂದರೆ ಬಾಡಿ, ಪ್ರವೇಶ ಅಂದರೆ ಟ್ರಾನ್ಸ್ಫರಿಂಗ್. ಸೊ ಇದನ್ನ ಬಂದು ಪರಕಾಯ ಪ್ರವೇಶಂ ಅಂತ ಇದಕ್ಕೆ ಹೇಳ್ತಾರೆ. ಸ್ವಚಂಡ ಮೃತ್ಯು. ಸ್ವಚಂಡ ಮೃತ್ಯು ಅಂದರೆ ಅವರ ಇಚ್ಛೆಯಂತೆ ಅವರ ಮರಣವನ್ನು ಸ್ವೀಕರಿಸುವುದು ಇಲ್ಲ ತೀರ್ಮಾನಿಸುವುದು ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯ ಕೂಡ ನಮಗೆ ಮಹಾಭಾರತದಲ್ಲಿ ಲಿಂಕ್ ಆಗುತ್ತೆ. ಇದು ಬಂದು ಯೂಸ್ ಮಾಡಿದ್ದು ಭೀಷ್ಮ. ಸೊ ಭೀಷ್ಮ ಬಂದು ಅವರ ಎಲ್ಲ ಥರ ತ್ಯಾಗವನ್ನು ಅವರು ಮಾಡಿದ್ದಕ್ಕೆ ಗಂಗೆ ಮಾತೆಯಿಂದ ಪಡೆದ ಒಂದು ಶಕ್ತಿ, ಒಂದು ವರ, ಇಚ್ಛಾ ಮರಣಂ ಅಂತಾರೆ. ಇಚ್ಛಾ ಮರಣಂ ಅಂದರೆ ಅವರ ಇಚ್ಛೆಯಂತೆ ಅವರು ಮರಣಿಸುವ ಒಂದು ಶಕ್ತಿ. ಸೊ ಇದನ್ನ ಒಂದು ಸ್ವಚಂಡ ಮೃತ್ಯು ಅನ್ನೋ ಒಂದು ಸಿದ್ಧಿ, ಇದನ್ನ ಕೂಡ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ದೇವಾನಂ ಸಹ ಕ್ರೀಡಾ. ದೇವಾನಂ ಸಹ ಕ್ರೀಡಾ ಅಂದರೆ ಅವರು ಯಾವುದೇ ಥರದ ಒಂದು ಶಕ್ತಿ ಹತ್ರನೂ ಅವರು ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್, ಅವರು ಅಸುರರಾಗಿರಲಿ, ಇಲ್ಲ ಭೂತ ಪ್ರೇತಗಳಾಗಿರಲಿ, ಇಲ್ಲ ದೇವತೆಗಳಾಗಿರಲಿ, ದೇವರಾಗಿರಲಿ, ಯಾವುದೇ ಥರದ ಅವರು ಒಂದು ಆತ್ಮ ಇಲ್ಲ ಕಣ್ಣಿಗೆ ಕಾಣಿಸದೇ ಇರೋ ಒಂದು ಲೈಕ್ ಆತ್ಮಗಳಾಗಿರಲಿ, ಅದೆಲ್ಲರ ಹತ್ರನೂ ಇವರು ಸಂಭಾಷಣೆಯನ್ನು ಮಾಡಬಹುದು, ಎಲ್ಲರ ಹತ್ರನೂ ಮಾತಾಡ್ಬೋದು. ದೇ ಕ್ಯಾನ್ ಕಮ್ಯುನಿಕೇಟ್ ವಿತ್ ಎನಿ ಕೈಂಡ್ ಆಫ್ ಸೋಲ್ಸ್. ನೆಕ್ಸ್ಟ್ ಬಂದು ಯಥಾ ಸಂಕಲ್ಪ ಸಂಸಿದ್ಧಿ. ಯಥಾ ಸಂಕಲ್ಪ ಸಂಸಿದ್ಧಿ ಅಂದರೆ ಯಾವುದೇ ಥರ ಸಂಕಲ್ಪ ಮತ್ತು ಪ್ರತಿಜ್ಞೆಯ ಸೊ ಇದೆಲ್ಲನೂ ಕೂಡ ಪರಿಪೂರ್ಣ ಮಾಡುವ ಒಂದು ಸಿದ್ಧಿ ಕೂಡ ಅವರು ಕಲ್ತ್ಕೊಂಡಿದ್ರು. ಸೊ ನೆಕ್ಸ್ಟ್ ಬಂದು ಅಜ್ಞಾಪ್ರತಿಹಿತ ಗತಿಹಿ. ಸೊ ಅಜ್ಞಾಪ್ರತಿಹಿತ ಗತಿಹಿ ಅಂದರೆ ಅವರು ಯಾವುದೇ ಥರ ಒಂದು ಫಿಸಿಕಲ್ ಇಲ್ಲ ಮೆಂಟಲ್ ಕನೆಕ್ಷನ್ ಇಲ್ಲದೆ ಕೂಡ ಅವರು ಟ್ರಾವೆಲ್ ಥ್ರೂ ಎನಿ ಆಫ್ ದ ಲೈಕ್ ಬಾಡಿ ಸೋಲ್. ಸೊ ಓನ್ಲಿ ಸೋಲ್ ಇಟ್ಕೊಂಡು ಕೂಡ ಅವ್ರು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಆಗೋ ಒಂದು ಸಿದ್ಧಿ ಕೂಡ ಅವರು ಕಲ್ತ್ಕೊಂಡಿದ್ರು. ಅಷ್ಟಾದಶ ಮಹಾಸಿದ್ಧಿಗಳು. ಸೊ ಫಸ್ಟ್ ನಾನು ಹೇಳಿದ್ ಬಂದು 8 ಸಿದ್ಧಿಸ್, ನೆಕ್ಸ್ಟ್ ಬಂದದ್ದು 10 ಸಿದ್ಧಿಸ್. ಸೊ ಇದೆಲ್ಲಾನು ಬಂದು ಅಷ್ಟಾದಶ ಮಹಾಸಿದ್ಧಿಗಳು. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ನಾವು ನೋಡಿದ್ರಿ ಅಂದೆ. ಸೊ ನಿಜವಾಗಲೂ ಅಗತ್ಯ ಮುನಿಗಳು 13 ಮಿಲಿಯನ್ ಪ್ಲಸ್ ಇಯರ್ಸ್ ಮುಂಚೆ ಬದುಕಿದ್ರು. ಅದಕ್ಕಾಗಿರೋ ಪ್ರೂಫ್ಸ್ ಏನು? ಸೊ ಅಕಾರ್ಡಿಂಗ್ ಟು ಮೈ ರಿಸರ್ಚ್ ನಾನು ಯಾವ ಥರ ಸರ್ಚ್ ಮಾಡಿದ್ದೇನೆ, ಫಸ್ಟ್ ಆಫ್ ಆಲ್ ಅಗತ್ಯ ಮುನಿ ಎಷ್ಟು ವರ್ಷಕ್ಕೆ ಮುಂಚೆ ಬದುಕಿದ್ರು. ಸೊ ಈ ಥರ ನಾನು ಸರ್ಚ್ ಮಾಡಿ ನೋಡಿದಾಗ ಸಮ್ ಆಫ್ ದ ಇನ್ಫಾರ್ಮೇಷನ್ಸ್ ಅಂತ ತೋರಿಸ್ಬೇಕಾದ್ರೆ ಲೈಕ್ 5,000, 17,000 ಇಲ್ಲ 12,000 ಅಂತ ಮುಂಚೆ ನಡೀತು ಅಂತ ಲೈಕ್ ಡೇಟಾಸ್ ತೋರಿಸ್ತಾರೆ, ಇಲ್ಲ ಗೂಗಲ್ ಕೂಡ ಅದೇ ಥರ ಫೀಡ್ ಮಾಡಿರ್ತಾರೆ. ಸೊ ಈ ಥರ ಒಂದು ಇನ್ಫಾರ್ಮೇಷನ್ಸ್ ಇರಬೇಕಾದ್ರೆ ನನಗೆ ಡೌಟ್ ಆಯಿತು, ಅಗತ್ಯ ಮುನಿಗಳು ಬರೀ ಅಷ್ಟೇ ವರ್ಷಗಳಿಗೆ ಮುಂಚೆ ಮಾತ್ರ ಬದುಕಿದ್ರ? ಸೊ ನಮ್ಮ ಒಂದು ಲೈಕ್ ಹಿಸ್ಟ್ರಿ ಹಂಗಂದ್ರೆ ಪ್ರಪಂಚದ ನಮ್ಮ ಒಂದು ದ ಹಿಸ್ಟ್ರಿ, ದ ಲಿಟ್ರೇಚರ್ಸ್ ಓನ್ಲಿ 5,000 ಇಯರ್ಸ್ ಅಂತ ಹೇಳಿದ್ರೆ ಲೈಕ್ ಇಟ್ಸ್ ಇಂಪಾಸಿಬಲ್. ಆ ಥರ ನಾನು ನೋಡ್ಬೇಕಾದ್ರೆ ನಾನು ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ನಾನು ಲೈಕ್ ಎಲ್ಲನೂ ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲಿಂದ ನಾನು ರಿಸರ್ಚ್ ಮಾಡಿದೆ. ಅಕಾರ್ಡಿಂಗ್ ಟು ಮೈ ರಿಸರ್ಚ್ ಆ್ಯಂಡ್ ಬುಕ್ ರಿಸರ್ಚ್ ಎಲ್ಲ ಥರದ್ದು ನಾನು ಮಾಡಿ ನೋಡಿರ್ಬೇಕಾದ್ರೆ ನಾನು ಹುಡುಕಿದ್ದೇನು ಅಂದರೆ, ಇವಾಗ ಒಂದು ಸತ್ಯಯುಗದಲ್ಲಿ ಬದುಕಿದ್ರ ಅಗತ್ಯ ಮುನಿಗಳು ಅಂತ ಕೇಳಿದ್ರೆ ಇಟ್ಸ್ ಶೋಯಿಂಗ್ ಎಸ್. ಹಾಗಂದ್ರೆ ಅಗತ್ಯ ಮುನಿ ಸತ್ಯಯುಗದಲ್ಲಿ ಬದುಕಿದ್ರು. ಸೊ ಸತ್ಯಯುಗದ ಕಾಲ ಎಷ್ಟು ಅಂದರೆ ಈಗಿನ ಕರೆಂಟ್ ಕಲಿಯುಗದಿಂದ ಸತ್ಯಯುಗ ಎಷ್ಟು ವರ್ಷಕ್ಕೆ ಮುಂಚೆ ಇದ್ದಿದ್ದು ಅಂತ ನೋಡಿದಾಗ ಇಟ್ ಗೋಯಿಂಗ್ ಟು ಬಿ 8 ಮಿಲಿಯನ್ ಇಯರ್ಸ್ ಮುಂಚೆ ಸತ್ಯಯುಗ ಮುಗಿದಿದ್ದ ಕಾಲ ಅಂತ ಹೇಳ್ತಾರೆ. ಹಂಗಂದ್ರೆ ಅದಕ್ಕಿಂತ ಮುಂಚೆ 4 ಲಕ್ಷ ವರ್ಷಗಳಿರುತ್ತೆ. ಅಂದರೆ ಆ ಕಾಲದಲ್ಲಿ ಅಗತ್ಯ ಮುನಿಗಳಿದ್ರು. ಮಿಲಿಯನ್ ಇಯರ್ಸೇನೆ ಆಗುತ್ತೆ ಬಿಟ್ರೆ ಸೊ ತನಕ ಕಡಿಮೆ ಆಗಲ್ಲ. ಸೊ ಯಾವ ಥರ ಒಂದು ರಿಸರ್ಚ್ ಬೇಸಿಸ್ ಮೇಲೆ ಓನ್ಲಿ 5,000, 7,000, 11,000 ಅಂತ ಇಯರ್ಸ್ ತೋರಿಸಿದ್ರೆ ಅಂತ. ಸೊ ಸ್ವಲ್ಪ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದ್ದರೆ ಇಟ್ ವಿಲ್ ಬಿ ವೆರಿ ಬೆಟರ್ ಫಾರ್ ದ ರಿಸರ್ಚರ್ಸ್. ಸೊ ನನ್ನ ಕನ್ಸರ್ನ್ ಏನಂದರೆ, ಸೊ ಇಟ್ಸ್ ನಾಟ್ ಲೈಕ್ ಓನ್ಲಿ 5,000 ಇಯರ್ಸ್ ಅವರ್ ಹಿಸ್ಟ್ರಿ, ಇಟ್ಸ್ ವೆರಿ ಲಾಂಗ್ ಬ್ಯಾಕ್. ಇದೇ ಥರ ಇನ್ನೊಂದೊಂದು ವಿಷಯ ನಾನು ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಇನ್ನೊಂದೇನು ಗೊತ್ತಾಗಿದ್ದು ಅಂದರೆ ಕುಮರಿಕಂಡಮ್. ಸೊ ಕುಮರಿಕಂಡಮ್ ಅಂದರೆ ನಮ್ಮ ಒಂದು ಹಿಸ್ಟ್ರಿ, ಹಂಗಂದರೆ ದ ಲಾಸ್ಟ್ ಸಿಟಿ, ದ ಲಾಸ್ಟ್ ವರ್ಡ್ ಅಂತ ಹೇಳ್ಬೋದು. ಒಂದು 3-4 ಸಲ ಸುನಾಮಿಯಿಂದ
ಅದನ್ನ ಫೇಸ್ ಮಾಡಿ ಇವತ್ತು ಅದು ಇದ್ದಿದ್ದ ಪ್ಲೇಸೇ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಪ್ಲೇಸ್ ಕುಮರಿಕಂಡಮ್ ಅನ್ನೋ ಒಂದು ಪ್ಲೇಸ್ ಆಗಿದೆ. ಈ ಪ್ಲೇಸಲ್ಲಿ ಅಗತ್ಯ ಮುನಿಗಳು ಇದ್ರು. ಅದಕ್ಕಾಗಿರೋ ಲೈಕ್ ಪ್ರೂಫ್ಸ್ ಏನು ಅಂದರೆ ರಿಲೀಸ್ ಮಾಡಿರ್ತಾರೆ, ದ ಫಸ್ಟ್ ಬುಕ್ ರಿಲೀಸಿಂಗ್ ಇನ್ ಲೈಕ್ ತಮಿಳ್ ಲಿಟ್ರೇಚರ್ ಅಂತ ಹೇಳ್ಬೋದು. ಆ ಒಂದು ಈವೆಂಟು ಕೂಡ ಶಿವ ಅಂಡ್ ಸುಬ್ರಹ್ಮಣ್ಯ ಮತ್ತು ಅಗತ್ಯ ಮುನಿ, ನಾರದರ್ ಇವರೆಲ್ಲರೂ ಕೂಡ ಆ ಒಂದು ಸಂಗಮದಲ್ಲಿ ಪಾರ್ಟಿಸಿಪೇಟ್ ಆಗಿದ್ರು. ಆ ಕಾಲದಲ್ಲಿ ಪಾಂಡ್ಯರುಗಳು ಇದ್ರು ಅಂತ ಒಂದು ಡೇಟಾ ಇದೆ. ಯಾಕಂದರೆ ಕುಮರಿಕಂಡಮ್ ಅನ್ನೋ ಒಂದು ಆಳಿದು ಬಂದು ಪಾಂಡ್ಯರುಗಳದ್ದು ಹಿಸ್ಟ್ರಿ ಅಂತ ನೋಡ್ಬೇಕಾದ್ರೆ ಅದನ್ನು ಅಷ್ಟೇ 5000 ಇಲ್ಲಿ 7000 ಅಂತ ಡೀಟೇಲ್ಸ್ ತೋರಿಸ್ತಿದೆ. ಬಟ್ ಇಟ್ಸ್ ಇನ್ ಲೈಕ್ ಸತ್ಯಯುಗದಿಂದ ಪಾಂಡ್ಯ ರಾಜರುಗಳು ಕುಮರಿಕಂಡಮ್ನ ಆಳ್ಕೊ ಬಂದಿದ್ದಾರೆ. ಅಗತ್ಯ ಮುನಿಗಳು ಅವತ್ತಿಂದನೂ ಬಂದಿದ್ದಾರೆ. ಸೊ ಶಿವ ಇಲ್ಲ ಲೈಕ್ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಅವತ್ತಿಂದಾನೇ ಇದ್ದಾರೆ. ಸೊ ಅವರ ಒಂದು ಪ್ರೆಸೆನ್ಸ್ ಸೊ ಅವತ್ತಿಂದನೂ ಇದೆ. ಸೊ ನಾರ್ತ್ ಇಂಡಿಯಾ ಆಗಿರಲಿ, ಸೌತ್ ಇಂಡಿಯಾ ಆಗಿರಲಿ, ಇಲ್ಲ ಮಿಡ್ ಇಂಡಿಯಾ, ಸೊ ಎಲ್ಲ ಕಡೆನೂ ಅವರು ಟ್ರಾವೆಲ್ ಮಾಡಿದ್ದಾರೆ. ಸೊ ದ ಡೇಟಾ ಈಸ್ ವೆರಿ ಲಾಂಗ್ ಬ್ಯಾಕ್. ಮತ್ತು ಅವರ ಒಂದು ಪ್ರೆಸೆನ್ಸ್ ಈವನ್ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಕಲಿಯುಗದಲ್ಲಿ ಕೂಡ ಒಬ್ರೊಬ್ಬರಿಗೆ ಡೈರೆಕ್ಟ್ ಆಗಿ ಅವರು ದರ್ಶನ ಕೊಟ್ಟಿದ್ದಾರೆ ಅಂತ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಗತ್ಯ ಮಹಾಮುನಿ ಎಲ್ಲಿದ್ದಾರೆ? ಇವತ್ತಿಗೂ ಲೈಕ್ ಕುಂಭಕೋಣಂ ಅಲ್ಲಿ ಆದಿ ಕುಂಬೇಶ್ವರ ಟೆಂಪಲ್ ಅಲ್ಲಿ ಅವರ ಒಂದು ಜೀವ ಸಮಾಧಿ ಇವತ್ತಿಗೂ ನಮಗೆ ಕಂಡು ಬರುತ್ತೆ. ಸೊ ಎಲ್ಲರಿಗೂ ಅದು ಲೈಕ್ ದರ್ಶನ ಇದೆ. ಸೊ ನೀವೆಲ್ಲರೂ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು, ಅವರ ಆಶೀರ್ವಾದವನ್ನು ಪಡಿಬೋದು. ಅವರ ಒಂದು ಡೈರೆಕ್ಟ್ ಪ್ರೆಸೆನ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅಂದರೆ ಸೊ ಮೈಲಾರದುರೈಯಿಂದ ವೈದೇಶ್ವರನ್ ಕೋಯಿಲ್ ಅನ್ನೋ ಒಂದು ಪ್ಲೇಸಲ್ಲಿ ವೈದೇಶ್ವರನ್ ಟೆಂಪಲಲ್ಲಿ ಆ ಸರೌಂಡಿಂಗ್ ನಿಯರ್ ಬೈಯಲ್ಲಿ ಅಗತ್ಯರ ನಾಡಿ ಅಂತ ಕರೀತಾರೆ. ಸೊ ಅಗತ್ಯ ನಾಡಿ ಅಂದರೆ ನಿಮ್ಮ ಒಂದು ಡೀಟೇಲ್ ಆ್ಯಂಡ್ ಲೈಫ್ ಹಿಸ್ಟ್ರಿ, ಅದಕ್ಕಾಗಿರೋ ಪರಿಹಾರಗಳು, ಸೊ ಎಲ್ಲನೂ ಒಂದು ಇವತ್ತಿಗೂ ಕೂಡ ಅಲ್ಲಿರೋ ಒಂದು ಗ್ರಂಥ ಪತ್ರದಲ್ಲಿ ಇವತ್ತಿಗೂ ನಿಮ್ಮ ಎಲ್ಲ ಥರ ಡೀಟೇಲ್ಸನ್ನು ಬರೆದಿರ್ತಾರೆ. ಇವನ್ ಯುವರ್ ನೇಮ್, ಯುವರ್ ಫಾದರ್ ನೇಮ್, ಯುವರ್ ಮದರ್ ನೇಮ್, ಯುವರ್ ಜಾಬ್ ರೋಲ್, ನೀವು ಎಷ್ಟು ವಯಸ್ಸು, ಮತ್ತು ನಿಮ್ಮ ಪಾಸ್ಟ್ ಲೈಫ್ ಆ್ಯಂಡ್ ಫ್ಯೂಚರ್ ಲೈಫ್ ಎಲ್ಲವನ್ನು ಕೂಡ ನಿಮಗೆ ಅಂತ ಒಂದು ಪರ್ಟಿಕ್ಯುಲರ್ ಗ್ರಂಥ ಇರುತ್ತೆ. ಅದರಲ್ಲಿ ನಿಮಗೆ ಕ್ಲೀನಾಗಿ ಮೆನ್ಷನ್ ಆಗಿರುತ್ತೆ. ಸೊ ಇಟ್ಸ್ ನಾಟ್ ಎ ಪ್ರಮೋಷನ್ ವಿಡಿಯೋ, ಬಟ್ ಆದರೆ ನೀವೆಲ್ಲ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಬಟ್ ಬಿ ಕೇರ್ಫುಲ್, ದೇರ್ ಬಿ ಲೈಕ್ ಅ ಫೇಕ್ ಪರ್ಸನ್ಸ್ ಆಲ್ಸೋ. ಸೊ ನಿಮಗೆ ಇನ್ನೂ ನೀವು ಅಗತ್ಯ ಮಹಾಮುನಿಗಳ ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಎಲ್ಲನೂ ಆನ್ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಎಲ್ಲ ಥರದ ವೀಡಿಯೋಸ್ ನಿಮಗೆ ಬರ್ತಾನೆ ಇರುತ್ತೆ. ಸೊ ಇನ್ನೂ ನಿಮಗೆ ಅಗತ್ಯ ಮುನಿ ನಿಮ್ಗೆ ಏನಾದರೂ ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಇಲ್ಲ ನೀವೇನಾದರೂ ಲೈಕ್ ಡೀಟೇಲ್ಸ್ ಏನಾದ್ರು ಶೇರ್ ಮಾಡಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ಬಿ ದೇರ್ ಫಾರ್ ಯು. ಸೊ ನೆಕ್ಸ್ಟ್ ಅಗತ್ಯ ಮಹಾಮುನಿಗಳ ಅವರ ಲೈಕ್ ಇನ್ನೂ ಸ್ವಲ್ಪ ಡೀಟೇಲ್ಡ್ ಮತ್ತು ಇನ್ಫಾರ್ಮೇಷನ್ ಮತ್ತು ಅವರ ಫಾಲೋವರ್ಸ್ ಇನ್ನು 17 ಸಿದ್ಧಾಸ್ ಬಗ್ಗೆ ನಾವು ಇನ್ನೂ ಸ್ವಲ್ಪ ಮಾತಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಶಿ ಯೂಟ್ಯೂಬ್ ಚಾನಲ್, ದ ಓನ್ಲಿ ಚಾನಲ್ ಫಾರ್ ಹಿಸ್ಟ್ರಿ ಆ್ಯಂಡ್ ಮಿಸ್ಟ್ರಿ ಫಾರ್ ಟು ನೋ ಅಬೌಟ್ ಅವರ್ ಆನ್ಸೆಸ್ಟರ್ಸ್. ಸೊ ಫಾಲೋ ಫಾರ್ ಮೋರ್.